ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ನ ಮಿಕ್ಸರಲ್ಲಿ ಹಾಕಿ ಬಾಳೆಕಾಯಿನ ಕುಕ್ಕರಲ್ಲಿ ಬೇಯಿಸಿ ಒಂದೊಳ್ಳೆ ಕಟ್ಲೆಟ್ನ ಮಾಡಿದ್ದೀನಿ. ಎಷ್ಟು ಸೂಪರಾಗಿರುತ್ತೆ ಅಂದರೆ ಮಾಡಿದ ತಕ್ಷಣವೇ ಖಾಲಿಯಾಗಿ ಹೋಗ್ಬಿಡುತ್ತೆ. ಪ್ಲೀಸ್ 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 ಒಂದ್ಸಲ ಟ್ರೈ ಮಾಡಿ ಆಯಿತಾ, ತುಂಬ ಇಷ್ಟಪಡ್ತೀರಾ. ಇದನ್ನು ಮಾಡೋದಕ್ಕೆ ಫ್ರೆಶ್ ಆಗಿರೋ 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ಆಲ್ರೆಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಶಾಲೆಯಿಂದ ಮಕ್ಕಳು ಮನೆಗೆ ಬರೋ ಹೊತ್ತಲ್ಲಿ ಇದನ್ನು ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿಯಾಗಿ ತಿಂತಾರೆ ಗೊತ್ತಾ. ಬೇಡ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಇಷ್ಟೊಂದು ಸಲ ಪ್ಲೀಸ್ ಟ್ರೈ ಮಾಡಿ ಅಂತ ಯಾವತ್ತೂ ಇಷ್ಟು ಹೇಳಿಲ್ಲ. ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಪ್ಲೀಸ್ ಟ್ರೈ ಮಾಡಿ. ಕುಕ್ಕರಲ್ಲಿ ಬಾಳೆಕಾಯಿನ ಬೇಯಕ್ಕಿಟ್ಟಿದ್ದೀನಿ. ನಂತರ ನಾನು ಈ ಕಡೆ ಬ್ರೆಡ್ನ ತಗೊಂಡಿದ್ದೀನಿ. ತುಂಬ ಬ್ರೆಡ್ ಇತ್ತು ಮನೇಲಿ, ಅದು ವೇಸ್ಟ್ ಆಗಿಬಿಡುತ್ತೆ ಅಂತ ಅನಿಸಿ ಏನೋ ಮಾಡೋಕ್ಕೋಗಿ ಇದನ್ನ ಮಾಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಿಕ್ಸಿ ಜಾರ್ಗೆ ಬ್ರೆಡ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ, ಅಂದರೆ ಕೈಯಲ್ಲೇ ಮುರಿದ್ಬಿಟ್ಟು ಸೇರಿಸಿದ್ದೀನಿ. ಇದಾದ ನಂತರ 3 ಹಸಿರು ಮೆಣಸಿನ್ಕಾಯಿ, 1 ಇಂಚಷ್ಟು ಹಸಿ ಶುಂಠಿನ ಸೇರಿಸ್ತಾ ಇದ್ದೀನಿ. ಅದನ್ನು ಬೇರೆ ಪೇಸ್ಟ್ ಮಾಡೋ ಅಗತ್ಯ ಇಲ್ಲ, ಇದ್ರ ಜೊತೆಗೇ ಗ್ರೈಂಡ್ ಮಾಡ್ಕೊಂಬಿಡಿ. ಜೊತೆಗೆ ಒಂದು ಅರ್ಧ ಚಮಚ ಜೀರಿಗೆ ಕೂಡ ಸೇರಿಸಿ ಈ ಥರ ಪುಡಿ ಮಾಡ್ಕೊಂಡು ತಗೊಳ್ಳಿ. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಈ ಕಡೆ ಬಾಳೆಕಾಯಿನ 5ರಿಂದ 6 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇದು ಸಾಫ್ಟಾಗಿ ಬೇಯಬೇಕು, ಚೆನ್ನಾಗಿರುತ್ತೆ. ಅದರಲ್ಲಿರೋ ನೀರನ್ನೆಲ್ಲ ತೆಗೆದುಬಿಟ್ಟು ಅದ್ರ ಸಿಪ್ಪೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಬೇಯಿಸಿದ್ರೆ ಬಾಳೆಕಾಯಿ ಸಿಪ್ಪೆ ನೀಟಾಗಿ ಬಂದುಬಿಡುತ್ತೆ. ಈ ಬಾಳೆಕಾಯಿ ಹೇಗೆ ಅಂದರೆ ಆಲೂಗಡ್ಡೆ ಥರ 1 ವಿಷಲ್ 2 ವಿಷಲ್ಗೆಲ್ಲ ಅಷ್ಟು ಬೇಗ ಬೇಯೋದಿಲ್ಲ. ಕನಿಷ್ಠ ಒಂದು 4-5 ವಿಷಲ್ ಆದರೂ ತೊಗೊಳ್ಬೇಕು. ಬಾಳೆಕಾಯಿ ಎಷ್ಟೇ ಸಾಫ್ಟಾಗಿ ಬೆಂದಿದ್ರೂ ಕೂಡ ಅದು ತಣ್ಣಗಾದ ನಂತರ ಕಿಚಿ ಪಿಚಿ ಅನ್ನೋ ಥರ ಅಂಟಂಟಾಗಿರೋದಿಲ್ಲ, ಗಟ್ಟಿಯಾಗಿಬಿಡುತ್ತೆ. ಸೊ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡು ತಗೊಳ್ಳಿ. ನಂತರ ಈ ಥರ ನೈಸಾಗಿ ಸ್ವಲ್ಪನೂ ಪೀಸ್ ಇಲ್ಲದೆ ಇರೋ ಥರ ಮ್ಯಾಶ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೇ ಬ್ರೆಡ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿದ್ದೀನಿ. ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಮತ್ತು ನಾವು ಇದಕ್ಕೆ ಯಾವುದೇ ತರಕಾರಿ ಆ್ಯಡ್ ಮಾಡೋದು ಬೇಡ ಅಂತ ನನಗನ್ನಿಸ್ತು. ಬೇಕು ಅಂದರೆ ನಿಮ್ಗಿಷ್ಟ ಆಗೋ ತರಕಾರಿಗಳನ್ನು ಹಾಕಿ ನೋಡಿ. ಬಟ್ ಇಷ್ಟೇ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಹೋಮ್ ಮೇಡ್ ಧನಿಯಾ ಪುಡಿ, 1/4 ಚಮಚ ಆಗುವಷ್ಟು ಗರಂ ಮಸಾಲ, ಅದು ಕೂಡ ಹೋಮ್ ಮೇಡು. ಅಚ್ಚ ಖಾರದ ಪುಡಿ ಅರ್ಧ ಚಮಚ ತೊಗೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟಾಗಿ ಚಾಟ್ ಮಸಾಲ ಒಂದು ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನ್ ಎಣ್ಣೆ. ಇದಕ್ಕೆ ತುಂಬ ಮುಖ್ಯವಾಗಿ ಒಳ್ಳೆ ಟೇಸ್ಟ್ ಕೊಡೋದು ಬ್ರೆಡ್ಡು ಮತ್ತು ಚಾಟ್ ಮಸಾಲ. ಅವೆರಡನ್ನೂ ಮಿಸ್ ಮಾಡದೆ ಹಾಕಿ. ಮತ್ತು ಬ್ರೆಡ್ ಬದಲಾಗಿ ಅಕ್ಕಿ ಹಿಟ್ಟು ಹಾಕ್ಬೋದಾ, ಗೋಧಿ ಹಿಟ್ಟು ಹಾಕ್ಬೋದಾ, ಕಡಲೆ ಹಿಟ್ಟು ಹಾಕ್ಬೋದಾ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ. ಬ್ರೆಡ್ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸಾಧ್ಯ ಆದರೆ ಬ್ರೆಡ್ಡಲ್ಲೇ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕಿ ಕಲಸೋದೇನು ಬೇಡ, ಹಾಗೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ಲೆಟ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ನಾರ್ಮಲಾಗಿ ಕಟ್ಲೆಟ್ ರೌಂಡ್ ಶೇಪಲ್ಲೇ ಇರುತ್ತಲ್ವ, ಅದೇ ಶೇಪಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಪ್ಯಾನ್ಗೆ 3ರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕಿ ಕೂಡ ಬೇಯಿಸ್ಕೋಬೋದು. ಯಾವುದೂ ಬೇಡ ನಮಗೆ ಅಂದರೆ ಹಾಗೆ ಕೂಡ ಬೇಯಿಸಿ ತಿನ್ಬೋದು. ಬಟ್ ಮಕ್ಕಳು ಇಷ್ಟಪಡ್ತಾರೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿರುತ್ತೆ ಮೇಲ್ಗಡೆ ಲೇಯರು. ಹಾಗಾಗಿ ನಾನು ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಕಮ್ಮಿ ಎಣ್ಣೆನ ಕೂಡ ಹಾಕಿ ನಾವು ಈ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು. ನಾನು 3-4 ಚಮಚ ಮತ್ತೇನೂ ಹಾಕಕ್ಕೆ ಹೋಗಲಿಲ್ಲ, ಅಷ್ಟರಲ್ಲೇ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡಾಗ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ. ಇದನ್ನೇನು ತುಂಬ ಬೇಯಿಸೋದು ಬೇಡ, ಯಾಕಂದರೆ ಬ್ರೆಡ್ಡು ಹಾಗೆ ತಿಂತೀವಿ, ಅದನ್ನೇನು ಬೇಯಿಸೋದು ಬೇಡ. ತರಕಾರಿಗಳು ಹಾಕಿದ್ದೀವಿ, ಬಾಳೆಕಾಯಿನ ಆಲ್ರೆಡಿ ಬೇಯಿಸಿದ್ದೀವಿ. ಹಾಗಾಗಿ ಕಮ್ಮಿ ಬೇಯಿಸಿದ್ರೆ ಹೊಟ್ಟೆ ಹಾಳಾಗುತ್ತೆ ಅನ್ನೋ ಚಾನ್ಸೇ ಇಲ್ಲ. ಬಟ್ ಜಾಸ್ತಿ ಬೇಯಿಸಿದ್ರೆ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ. ಇವಾಗ ನೋಡಿ ಎಲ್ಲ ಕಟ್ಲೆಟ್ನು ಗರ್ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆಗೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಖಾಲಿ ಆಗಿದ್ದೇ ಗೊತ್ತಾಗೋದಿಲ್ಲ. ಬಾಳೆಕಾಯಲ್ಲಿ ನಾನು ಯಾವಾಗಲೂ ಚಿಪ್ಸ್ನ ಮಾಡ್ತೀನಿ, ಬಿಟ್ಟರೆ ರವಾ ಫ್ರೈ ಮಾಡ್ತೀನಿ, ತುಂಬ ರುಚಿಯಾಗಿರುತ್ತೆ. ಅವೆರಡೂ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಬಾಳೆಕಾಯಲ್ಲಿ ಮಾಡೋ ನಿಮ್ಮನೆಯ ಫೇವ್ರೆಟ್ ರೆಸಿಪಿ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಇವತ್ತಿನ ಈ
ಕಟ್ಲೆಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ಟೇಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.